ಎಲ್ಲವೂ ಸತ್ಯ ಇದೆ. ಇದು ಹಿಂದೆ ಈ ಬಳ್ಳಾರಿ ಏರ್ಪೋರ್ಟ್ ವಿಮಾನ ನಿಲ್ದಾಣನ PPP ಮೋಡ್ನಲ್ಲಿ ಮಾಡಬೇಕು ಅಂತ, ಇದರ ಜೊತೆಗೆ ಬಿಜಾಪುರ ಆಲ್ಸೋ ಸೇಮ್ ಮಾರ್ಕ್ ಕನ್ಸಲ್ಟೆನ್ಸಿ ಮಾಡಬೇಕು ಅಂದಾಗ ಅವನು ಮಾಡಲಿಲ್ಲ. ಮಾಡಲಾರ್ದೆ 7-8 ವರ್ಷ ಈ ವೇಸ್ಟೆಡ್ ಟೈಮ್ ಹೋದರು. 2022ರಲ್ಲಿ ಇವತ್ತು ದಿವಸ ಇದನ್ನ ಆ ಮಾರ್ಗನ ಟರ್ಮಿನೇಟ್ ಮಾಡಿ ಅವನ ಕಡೆ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ತಿಳ್ಕೊಂಡು ಏರ್ಪೋರ್ಟ್ ಅಥಾರಿಟಿ ಇದು ಸರ್ಕಾರದಿಂದ ಮಾಡಬೇಕು ನಮ್ಮ ಅಂತೇಳಿ ನಿರ್ಧಾರ ಕೂಡ ಮಾಡಿದ್ದಾರೆ. ಅಲ್ಲಿ 800 ಎಕರೆನೂ ಕೂಡ ಅವರು ತುತ್ತು ತಗೊಂಡಿದ್ದಾರೆ. ಅವಾಗ ಫಿಸಿಬಿಲಿಟಿ ಸ್ಟಡಿನೂ ಕೂಡ ಆಗಿದೆ. 4 ಸೈಟ್ಸು, ಒಂದು ಸೋಮ ಸಮುದ್ರ, ಆಮೇಲೆ ನನ್ನ ಕಡೆ ಫುಲ್ ರಿಪೋರ್ಟ್ ಇದೆ ಇಲ್ಲಿ ಎಲ್ಲೆಲ್ಲಿ ಸೈಟ್ಸ್ ಅಂತ ಹೇಳಿ. ಅದಾಯ್ತು. ಸೋಮ ನಾನು ಕೊಡ್ತೀನಿ ನಿಮ್ಗೆ. ಆಮೇಲೆ ಸೋಮ ಸಮುದ್ರ, ರೈಟ್ಸ್ ಆಫ್ ಸೈಡ್ ಆಫ್ ತಲ್ಲೂರು ರೋಡ್ 2ನೇದು, ಲೆಫ್ಟ್ ಸೈಡ್ ಆಫ್ ಬಳ್ಳಾರಿ ಮೋಕಾ ರೋಡ್ 3ನೇದು, ಮತ್ತು ಈಗ 4ನೇದು ವಿಚ್ ಇಸ್ ಈಗ ನೀವೇನು ಅಕ್ವೈರ್ ಮಾಡಿದರೆ ಅದು ಸಂಗನಕಲ್ ಮೋಕಾ ರೋಡ್, 10 ಕಿಲೋಮೀಟರ್ ಬಳ್ಳಾರಿಯಿಂದ ಇದೆ. ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಇದು ಫಿಸಿಬಲ್ ಅಂದರೆ ಟೆಕ್ನಿಕಲಿ ಫಿಸಿಬಲ್, ಫಿಸಿಬಿಲಿಟಿಗೂ ಮತ್ತು ನನಗನ್ಸೋ ಮಟ್ಟಿಗೆ ನೀವು ಇಂಡಸ್ಟ್ರಿಯಲಿಸ್ಟು ನಿಮಗೆ ಗೊತ್ತು, ಫಿಸಿಬಿಲಿಟಿ ಬೇರೆ, ವಯಬಿಲಿಟಿ ಬೇರೆ. ಫಿಸಿಬಿಲಿಟಿ ಇಸ್ ಟೆಕ್ನಿಕಲಿ ಅಲ್ಲಿ ಏನು ಅಲ್ಲಿ ಏರ್ಪೋರ್ಟ್ ಆಗ್ತದ ಅಂಥೇಳಿ. ಮುಂದೆ ಅದು ವಯಬಲ್ ಆಗಿ ಅದು ನಡೀತದ ಇಲ್ಲ ಅಂತ ಅನ್ನೋದು ಅದು ಬೇರೆ, ಅದಕ್ಕೆ ವಯಬಿಲಿಟಿ. ಅದು ಸನ್ಮಾನ್ಯ ಸಭಾಧ್ಯಕ್ಷರೇ, ಏನಾಗಿದೆ ಈ ಏರ್ಪೋರ್ಟ್ಸ್ ಅನ್ನು ನಾವೇನು ಮಾಡ್ತಾ ಇದ್ದೀವಿ, ಬಹಳಷ್ಟು ಕಡೆ ಈ ಉಡಾನ್ ಸ್ಕೀಮ್ ಇರ್ತದೆ. ಫಸ್ಟ್ 3 ಇಯರ್ಸ್ ಉತ್ತರ ದಿವಸ ನಾವು ಉಡಾನ್ ಸ್ಕೀಮ್ ಇದ್ದಾಗ ಅದು ಕನ್ಸೆಷನಲ್ ಟಿಕೆಟ್ ಅವ್ರಿಗೆ ಏರ್ಲೈನ್ಸ್ಗೆ ಹೋಗೋದ್ರಿಂದ 3 ವರ್ಷ ಆ ಉಡಾನ್ ಇದರಲ್ಲಿ ಉತ್ತರ ದಿವಸ ಏರ್ಪೋರ್ಟ್ಸು ದೇಶಾದ್ಯಂತ, ನಮ್ಮ ರಾಜ್ಯ ಅಷ್ಟೇ ಅಲ್ಲ ದೇಶಾದ್ಯಂತ ನಡೀತದೆ. ಒನ್ಸ್ ಉಡಾನ್ ಸ್ಕೀಮ್ ಟರ್ಮ್ ಮುಗಿದ್ಮೇಲೆ ಬಹುತೇಕ ಈ ಗುಲ್ಬರ್ಗಾ ಪರಿಸ್ಥಿತಿ ಅದಾಗಿದೆ, ಶಿವಮೊಗ್ಗದು ಈಗ ಪರಿಸ್ಥಿತಿ ಈಗ ಬರ್ತಾ ಇದೆ, ಬೆಳಗಾಂ ಅಲ್ಲ ಇದು ನಮ್ಮ ಬಳ್ಳಾರಿ, ಬೀದರ್, ಗುಲ್ಬರ್ಗಾದಲ್ಲಿ ಇವತ್ತು ಏರ್ಪೋರ್ಟ್ ಯಾವ ಫ್ಲೈಟ್ಸ್ ಇಲ್ಲ, ಬಳ್ಳಾರಿಗೆ ಯಾವುದು ಫ್ಲೈಟ್ಸ್ ಇಲ್ಲ. ಈಗ ನಾವು ಅದನ್ನ IDD ಮುಖಾಂತರ ಮತ್ತು ಈಶ್ವರ್ ಖಂಡ್ರೆ ಅವರು ತಮ್ಮ KKRD ವಿಫರ್ಸ್ ಕೂಡ ಒಂದೇನೋ ಇದು ಮಾಡ್ಕೊಂಡು ಇವತ್ತು ನ್ಯೂಸ್ ನಡೆಸ್ತಾ ಇದ್ದೀವಿ. ಅದಕ್ಕೆ ನಾನು ಬಳ್ಳಾರಿಗೆ ಮಾಡಬಾರ್ದು ಅಂತೂ ಇಲ್ಲ. ಸೈಟ್ ತಗೊಂಡಿದ್ದೀವಿ, ಏರ್ಪೋರ್ಟ್ ಆಫ್ ಅಥಾರಿಟಿ ಕೊಟ್ಬಿಟ್ರೆ ಈಗ ಅವ್ರು ಹ್ಯಾಂಡ್ ಓವರ್ ಮಾಡಿದ್ರೆ ಅವ್ರು ಮಾಡ್ತಾರೆ. ಯಾಕಂದ್ರೆ ಅದು ಬಳ್ಳಾರಿ ಅಂದ್ಮ್ಯಾಗ ಬಕ್ಕದು ನಮ್ಮ ಆಂಧ್ರ ಪ್ರದೇಶಕ್ಕೂ ಕೂಡ ಅಷ್ಟೇ ಅನುಕೂಲ ಆಗ್ತದೆ. ಮಿನಿಸ್ಟರ್ ಕೂಡ ನನಗೆ ಮಾತಾಡಿದ್ದಾರೆ, ಏರ್ಪೋರ್ಟ್ ರಾಮಮೋಹನ್ ನಾಯ್ಡು ಮಾತಾಡಿದ್ದಾರೆ. ಬಟ್ ನಮ್ಮ ಉದ್ದೇಶ ಏನು ಸನ್ಮಾನ್ಯ ಸಭಾಧ್ಯಕ್ಷರೇ, ಈಗ ಅಲ್ಲಿ ಕೊಪ್ಪಳದವರು ಏರ್ಪೋರ್ಟ್ ಕೇಳ್ತಾರೆ, ವಿಜಯನಗರದವರು ಏರ್ಪೋರ್ಟ್ ಕೇಳ್ತಾರೆ, ಬಳ್ಳಾರಿಯವರು ಕೇಳ್ತಾರೆ. ನಾನು ನಿನ್ನೆ ಅಲ್ಲಿ ಕೌನ್ಸಿಲ್ನಲ್ಲಿ ಒಂದು ಉತ್ತರ ಕೊಟ್ಟಿದ್ದೀನಿ. ನಾನು I don't want to ಫ್ಲೋರ್ ಆಫ್ ದ ಹೌಸ್ ಅಲ್ಲಿನೂ ಕೂಡ ಹೇಳಿದ್ದೀನಿ. ನಾನು ಈ ಪರಿಸ್ಥಿತಿ ಇದೆ, ಎಲ್ಲರನ್ನೂ ಬಳ್ಳಾರಿ, ಕೊಪ್ಪಳ ಮತ್ತು ವಿಜಯನಗರ ಎಲ್ಲ ಶಾಸಕರನ್ನ, ಸಂಸದರನ್ನ ತಮ್ಮೆಲ್ಲರನ್ನು ಕರೆದು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಮೀಟಿಂಗ್ ಮಾಡಿ 2 ಸಿಚುವೇಶನ್ಸ್ ನಮ್ಮ ಮುಂದಿದ್ದಾವೆ. ಒಂದು, ಬಳ್ಳಾರಿ ಏರ್ಪೋರ್ಟ್ ನಾವು ಕೊಟ್ಟು ಏರ್ಪೋರ್ಟ್ ಹಿಡ್ಕೊಂಡ್ಬಿಟ್ರೆ ಅವ್ರು ಮಾಡ್ತಾರೆ. ಬಟ್ ನನ್ನ ಪ್ರಕಾರ ಸನ್ಮಾನ್ಯ ಸಭಾಧ್ಯಕ್ಷರೇ, ಅದು ಬಳ್ಳಾರಿಗೆ ಅನುಕೂಲ ಆಗ್ತದೆ ಮತ್ತು ಬಹುತೇಕ ಒಂದು ಅರ್ಧ ನಮಗಾಗ್ಬೋದು, ಅರ್ಧ ಆಂಧ್ರ ಪ್ರದೇಶಕ್ಕೆ ಅನುಕೂಲ ಆಗುತ್ತೆ. ಲೆಟ್ ಅಸ್ ಬಿ ಫ್ರ್ಯಾಂಕ್. 2ನೇದು ಸನ್ಮಾನ್ಯ ಸಭಾಧ್ಯಕ್ಷರೇ, ನಾನು ಒಂದು ಪ್ರಯತ್ನ ಮಾಡಿದೆ. ಇದೀಗ ಬಳ್ಳಾರಿ ಮತ್ತು ವಿಜಯನಗರ ಮತ್ತು ಕೊಪ್ಪಳ ಈ 3ಕ್ಕೂ ಅನುಕೂಲ ಆಗುವಂಥದ್ದು ಯಾವ್ದಾದ್ರು ಸೈಟ್ಸ್ ಇದಾವ? ಜಸ್ಟ್ ಬಿಕಾಸ್ ಆಫ್ ನಾವು ಸೈಟ್ ತಗೊಂಡ್ಬಿಟ್ಟಿದ್ದೀವಿ ಅದಕ್ಕೆ ನಾವು ಮಾಡಬೇಕು ಅನ್ನೋದಕ್ಕಿಂತ ಅದಕ್ಕೆ ಅವ್ರದ್ದು ಒಪ್ಪಿಗೆ ಸೂಚಿಸಿದ್ದಾರೆ. ಈಗ ಮಾತಾಡಿದ್ದೆ ನಾನು ಇನ್ನೂ 2 ಸೈಟ್ಸ್ ನಮ್ಮ KIDB ಹೇಳಿ ಒಂದು 1000 acres, ಒಂದು 800 acres ಸೈಟ್ಸ್ ನೋಡಿದ್ದೀನಿ. ಬಟ್ ಮಾನ್ಯ ಸದಸ್ಯರ ಅಭಿಪ್ರಾಯ ಏನಿದೆ ಅಂದ್ರೆ ಅದು ಇಲ್ಲ ಸರ್, ಅದು ಫಿಸಿಬಲ್ ಆಗೋದಿಲ್ಲ, ಯಾಕಂದ್ರೆ ಅಲ್ಲಿ ಗುಡ್ಡಗಳು ಬರ್ತವೆ, ಹಾಗೆ ಆ ಫಿಸಿಬಲ್ ಆಗೋದಿಲ್ಲ. ಗುಡ್ಡಗಳು ಬಂದರೆ ನಿಶ್ಚಿತವಾಗಿಯೂ ಆ ಸೈಟ್ಸು ಈಗ 4 ಸೈಟ್ನಲ್ಲಿ 1 ಸೈಟ್ ಸೆಲೆಕ್ಟ್ ಆಯಿತು, ಆ 2 ಸೈಟ್ಸೂ ಆಗೋದಿಲ್ಲ. ಬಟ್ ಒಂದು ನಾವು ಪ್ರಯತ್ನ ಮಾಡೋದು ಒಳ್ಳೆಯದು ಅಂತ ನನಗನ್ನಿಸ್ತದೆ. ಮುಖ್ಯಮಂತ್ರಿಗಳ ಅಧ್ಯಕ್ಷತೆ ನಾನು ಅದನ್ನೇ ಪ್ರಪೋಸ್ ಮಾಡ್ತೀನಿ. ಈ ಸೈಟ್ ಏನಿದೆಯಲ್ಲ ಅದು ಬಳ್ಳಾರಿಯಿಂದ 10 ಕಿಲೋಮೀಟರ್ ದೂರ ಇದೆ, ಅದನ್ನು ಕೂಡ ಭಾಳ ಜಾಸ್ತಿ ಇಲ್ಲ. ಉದ್ದೇಶದ್ದು ಈ ಜಾಗ ಏನು ನಾವು ಸೆಲೆಕ್ಟ್ ಮಾಡಿದ್ದೀವಿ, ಈಗ ನೋಡಿದ್ದೀವಿ, ಕನ್ಸಿಡರ್ ಮಾಡೋಕ್ಕೆ ಸಬ್ಜೆಕ್ಟ್ ಟು ಫಿಸಿಬಿಲಿಟಿ. ಅದು 19 ಕಿಲೋಮೀಟರ್ ಆಗ್ತದೆ ನಿಮ್ಮ ಈ ಸೈಟ್ಸ್ಗೆ, ನಿಮ್ದು ಏನು ಏರ್ಪೋರ್ಟ್ ಇದೆಯಲ್ಲ ಆ ಸೈಟಿಗೆ. ವಿಜಯನಗರ ಹೊಸಪೇಟೆಗೆ
33 ಕಿಲೋಮೀಟರ್, ಹಂಪಿಗೆ 26 ಕಿಲೋಮೀಟರ್, ಸಂಡೂರಿಗೆ 33, ಕೊಪ್ಪಳಕ್ಕೆ 75 ಕಿಲೋಮೀಟರ್, ಕುರುಗೋಡಿಗೆ 14 ಕಿಲೋಮೀಟರ್, ತೋರಣಗಲ್ಗೆ 13 ಕಿಲೋಮೀಟರ್, ಶಿರಗುಪ್ಪಗೆ 40 ಕಿಲೋಮೀಟರ್ ಆಗ್ತದೆ. ಹೀಗಾಗಿ 3 ಜಿಲ್ಲೆಗೆ ಅನುಕೂಲ ಆಗ್ತದೆ ಅನ್ನೋದು ಒಂದು 2 ಸೈಟ್ಸನ್ನು KIDB ನಾನು ಸೆಲೆಕ್ಟ್ ಮಾಡಿದ್ದೀನಿ. ಆದರೆ ಇದು ಫಿಸಿಬಲ್ ಆಗ್ತದೆ ನನಗೆ ಗೊತ್ತಿಲ್ಲ. ಯಾವಾಗ ಇದಕ್ಕೆ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದವ್ರು ಬರಬೇಕು, ಅದನ್ನು ಮಾಡಿ ಇವು ಹೆಂಗೆ 4 ಸೈಟ್ನಲ್ಲಿ 1 ಸೈಟ್ ಫಿಸಿಬಲ್ ಇದೆ ಅಂತೇಳಿ ಈ 2 ಸೈಟು ಫಿಸಿಬಲ್ ಇದಾವೆ ಅಥವಾ 2 ಸೈಟು ನಾಟ್ ಫಿಸಿಬಲ್ ಇದಾವೆ ಅಂತ ಆದಮೇಲೆ ಒಂದು ನಿರ್ಧಾರ ತಗೊಳ್ಳೋಣ ಅಂತೇಳಿ ಬಹುತೇಕ ಸಮ್ಮತ ವ್ಯಕ್ತಪಡಿಸ್ತೀರಿ. ಯಾಕಂದರೆ ಅದರ್ವೈಸ್ ನಾವು ಏರ್ಪೋರ್ಟ್ ಮಾಡ್ತೀವಿ, 3 ವರ್ಷ ಆದ್ಮೇಲೆ ಏರ್ಪೋರ್ಟ್ ಬಂದ್ ಆಗ್ತದೆ. ಅಂಡ್ ಇದು ನಮ್ಮ ರಾಜ್ಯ ಅಷ್ಟೇ ಅಲ್ಲ ಸಭಾಧ್ಯಕ್ಷರೇ, ಇಡೀ ಭಾರತ ದೇಶದಲ್ಲಿ ಈ ಎಲ್ಲ ಏರ್ಪೋರ್ಟ್ಸ್ ಪರಿಸ್ಥಿತಿ ಇದೇ ಥರ ಆಗಿದೆ. ವಿ ಡೋಂಟ್ ನೋ ನಾಳೆ ಫ್ಯೂಚರ್ಸ್ ಎಲ್ಲ ಡಿಸ್ಟ್ರಿಕ್ಟ್ ಏರ್ಪೋರ್ಟ್ಸ್. ಅದಕ್ಕೆ ನಾನು ಮುಖ್ಯಮಂತ್ರಿಗಳ ಜೊತೆ ವಿಮಾನಯಾನ ಸಚಿವರ ಕಡೆ ಹೋದಾಗೂ ಕೂಡ ನಾವೊಂದು ಪ್ರಪೋಸ್ ಮಾಡಿದ್ವಿ. ಈ ಉಡಾನನ್ನು 3 ವರ್ಷ ಇದ್ದದ್ದನ್ನು ನೀವು 5 ವರ್ಷ ಮಾಡಿ, 5 ಇಯರ್ಸ್ ಮಾಡಿ. ಆಮೇಲೆ ಅಷ್ಟೇ ಅಲ್ಲ ಸನ್ಮಾನ್ಯ ಸಭಾಧ್ಯಕ್ಷರೇ, ನೆಕ್ಸ್ಟ್ 5 ಇಯರ್ಸ್ಗೆ ಸ್ಟೇಟು ಮತ್ತು ಸೆಂಟ್ರಲ್ ನಾವು ಶೇರಿಂಗ್ 50-50 ಶೇರಿಂಗ್ ಮಾಡ್ತೀವಿ. ಒಂದು 10 ಇಯರ್ಸ್ ಆದರೆ ಅದು ಒಂದು ಇದಕ್ಕೆ ಬರ್ತದೆ, ಇದಾಗ್ತದೆ ಅಂತೇಳಿ ಹೇಳಿದ್ದೀನಿ. ಅವರು ಕೂಡ ಇದು ರಾಷ್ಟ್ರಾದ್ಯಂತ ಸಮಸ್ಯೆ ಇದೆ. ದೇ ಆರ್ ಆಲ್ಸೋ ಥಿಂಕಿಂಗ್ ಆನ್ ದಿಸ್ ಲೈನ್ಸ್. 3 ವರ್ಷ ಬದಲಿ 5 ವರ್ಷ ನಮ್ಮ ಪ್ರಪೋಸಲ್ ಅದು ಒಪ್ತಾರೆ ಬಿಡ್ತದೆ. ಅವ್ರು ಏನು ಅದರಲ್ಲಿ ಹೆಚ್ಚು ಕಮ್ಮಿ ಮಾಡ್ತಾರೆ ಗೊತ್ತಿಲ್ಲ. ಇನ್ನು 5 ವರ್ಷ ನಾವು 50-50 ಶೇರಿಂಗ್ ಅಂತ ಮಾಡಿದ್ದೀವಿ. ಅದಲ್ಲದೆ ಸನ್ಮಾನ್ಯ ಸಭಾಧ್ಯಕ್ಷರಿಗೆ ನಾನು ನಮ್ಮ IDD ಇಲಾಖೆಯಿಂದ ಈ ವಿಮಾನಯಾನ ಒಂದು ಪಾಲಿಸಿನೇ ತರ್ತಾ ಇದ್ದೀವಿ. ಈಗ 2 ಅದರ್ ಸ್ಟೇಟ್ಸ್ ಹ್ಯಾವ್ ಡನ್ ಇಟ್, ಮಧ್ಯಪ್ರದೇಶ್ ಅಂಡ್ UP. ಈಗ ಆ ಪಾಲಿಸಿಯಲ್ಲಿ ಸಹ ನಾವು ರಾಜ್ಯನೂ ಕೂಡ ಶೇರಿಂಗ್ ಏನು ಮಾಡಬೇಕು. ಆಮೇಲೆ ಈಗ ಇಂಟರ್ನ್ಯಾಷನಲ್ ಏರ್ಕ್ರಾಫ್ಟ್ಸ್ಗೆ ಅನೇಕ ಸಲ ಆ ಏರ್ಲೈನ್ಸ್ದವ್ರಿಗೆ ಒಂದು ಬಲ್ಕ್ ಅಮೌಂಟ್ ಕೇಳ್ತಾರೆ. ಟುಮಾರೋ ಹುಬ್ಳಿದಿಂದ ನಾವು ದುಬೈಗೆ ಹೋಗ್ಬೇಕಾ, ಅಲ್ಲಿಂದ ಕನೆಕ್ಟಿವಿಟಿ ಫರ್ದರ್ ಆಗ್ತದೆ. ಅದಕ್ಕೆ ಪರ್ ಏರ್ಕ್ರಾಫ್ಟ್ ಇಂತಿಷ್ಟು ಚಾರ್ಜಸ್ ಮಾಡ್ತಾರೆ. ಸೆಂಟ್ರಲ್ ಗೌರ್ಮೆಂಟ್ ಎಷ್ಟು ಕೊಡ್ತಾರೆ, ನಾವು ಎಷ್ಟು ಕೊಡ್ತೀವಿ, ಅಥವಾ ನಾವು ಉಡಾನ್ ಬಿಟ್ಟು ಒಂದು ಸಹ ಇದಾದಾಗ ನಾವು 50% ಶೇರ್ ಕೊಡಬೇಕಲ್ಲ, ಅಥವಾ 100%. ಈಗಾಗಲೇ 2 ಕಡೆ ಬೀದರ್ದಲ್ಲಿ ಮಾಡ್ತಾ ಇದೀವಿ, ಗುಲ್ಬರ್ಗಾದ ಅದೇ ಪ್ರಪೋಸಲ್ ಬಂದಿದೆ. ಸೇಮ್ ಲೈಕ್ ಬೀದರ್, KKRB ಅರ್ಧ ದುಡ್ಡು ಕೊಡ್ತೀವಿ ಮತ್ತು IDD ಅರ್ಧ ದುಡ್ಡು ಕೊಡಿ. ಬೀದರ್ ತರ ಇವತ್ತೊಂದು ದಿವಸ ಬೀದರ್ದ ಎಕ್ಸ್ಟೆಂಡ್ ಆಗ್ಬೇಕು, ಈಗ ಮುಗಿತೀಗ ನಿಮ್ದು. ಹೀಗೆ ಈ ಸಮಸ್ಯೆಗಳಿದಾವೆ. ಅದಕ್ಕೆ ಒಂದು ನಮ್ಮದೇ ಒಂದು ಸಿವಿಲ್ ಏವಿಯೇಷನ್ ಪಾಲಿಸಿಯನ್ನು ನಾವು ಇವತ್ತೊಂದು ದಿವಸ ಈಗ ಎಲ್ಲ ತರಿಸಿದೀವಿ, ವರ್ಕ್ ಮಾಡ್ತಾ ಇದ್ದಾರೆ ನಮ್ಮ ಅಧಿಕಾರಿಗಳು. ಅದನ್ನು ಕೂಡ ಮಾಡ್ತೀವಿ. ಮುಖ್ಯಮಂತ್ರಿಗಳ ಹತ್ರ ಶೀಘ್ರ ಒಂದು ಸಭೆಯನ್ನು ಮಾಡ್ತೀವಿ. ಸಾಧ್ಯ ಆದಷ್ಟು ಈ ಸೆಷನ್ನ ಒಳಗಡೆನೆ ಮಾಡಿ ಜನಾರ್ದನ್ ರೆಡ್ಡಿ ಅವರು ಒಂದು ಮೈ ಇಂಟ್ರೆಸ್ಟ್, ನನಗೆ ಬಳ್ಳಾರಿ ಮಾಡಬಾರ್ದಂತಿಲ್ಲ, ನನಗೇನು ಅದ್ರ ಮೇಲೆ ಇದು ಇಲ್ಲ, ಕೊಟ್ಬಿಟ್ರೆ ಇಮಿಡಿಯೇಟ್ಲಿ ಏರ್ಪೋರ್ಟ್ ಆಫ್ ಇಂಡಿಯಾ ಮಾಡ್ತಾರೆ. ಫಿಸಿಬಲ್ ವಯಬಲ್ ಆಗುತ್ತಾ ಅನ್ನೋದು ಇಸ್ ದ ಬಿಗರ್ ಕ್ವಶನ್. ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮೇಲೆ ಹೇಳ್ತೀನಿ, ಈ 2 ಸೈಟ್ಸ್ ನಾವು ವೆರಿಫೈ ಮಾಡೋಣಂತೆ, ನೀವು ನೋಡ್ಕೊಂಬರಾಕತ್ರಂತೆ. ಇವು 2 ಸೈಟ್ಸ್ ನಿಮಗೂ ಕೊಡ್ತೀನಿ, ಈ ಪೇಪರ್ಸ್ ನಿಮಗೆ ಕೊಡ್ತೀನಿ, ನೋಡ್ಕೊಂಡ್ಬಂದು ಅವು 2 ಸೈಟ್ಸ್ ಬಗ್ಗೆ ಒಪಿನಿಯನ್ ಎಕ್ಸಾಸ್ಟ್ ಮಾಡಿ ಮೇಲೆ ದೆನ್ ಯು ಟೇಕ್ ಅ ಡಿಸಿಷನ್. ಎಲ್ಲರಿಗೂ ಅನುಕೂಲ ಆಗ್ತಿದ್ರೆ ವಯಬಲ್ ಆಗುತ್ತೆ. ಈಗ ಉದಾಹರಣೆಗಾಗಿ ಸನ್ಮಾನ್ಯ ಸಭಾಧ್ಯಕ್ಷರೇ, ಈಗ ನಮ್ಮಲ್ಲಿ ಬೆಳಗಾಂ ಏರ್ಪೋರ್ಟ್ ಇದೆ, ಈ ಕಡೆ ಹುಬ್ಳಿ ಏರ್ಪೋರ್ಟ್ ಇದೆ. ಬೆಳಗಾಂ ಏರ್ಪೋರ್ಟ್ನ ನಾವು ಹುಬ್ಳಿ ಏರ್ಪೋರ್ಟ್ 2 ಎಕ್ಸ್ಪಾಂಡ್ ಮಾಡ್ಕೊಂತ ಹೋಗ್ಬಿಟ್ವಿ. ಅಫ್ಕೋರ್ಸ್ ಬೆಳಗಾಂ ಅದು ನಮ್ಮ ಏರ್ಫೋರ್ಸ್ ಇದು ಇದೆ, ಹುಬ್ಳಿದ್ ನಾವು ಮಾಡ್ಕೊಂಡಿದ್ವಿ. ಡಿಸ್ಟೆನ್ಸ್ ಎಷ್ಟಿದೆ? 70 ಕಿಲೋಮೀಟರ್. ಹುಬ್ಳಿ ಮತ್ತು ಬೆಳಗಾಂ ಮಧ್ಯ ಇವತ್ತು ಸಹ ಏನಾದರೂ ಏರ್ಪೋರ್ಟ್ ಆಗಿದ್ರೆ ಇವತ್ತು ನಮಗೆ ಪ್ಯಾಸೆಂಜರ್ ಲೋಡ್ ಏನು ಸಿಗ್ತಿತ್ತು, ಆಮೇಲೆ ನಮಗೆ ಕಾರ್ಗೋ ಲೋಡ್ ಏನು ಸಿಗ್ತಿತ್ತು. ಅವಾಗ ಈ 2 ಕಂಬೈನ್ ಆದಾಗ ನಮ್ದು ಟ್ರೂಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗ್ತಾ ಇತ್ತು. ಹೀಗೆ ನಾವು ತಪ್ಪುಗಳು ಮಾಡಿದೀವಿ. ಈಗ ನಮ್ದೇ ಬಿಜಾಪುರ ತಗೊಳ್ಳಿ, ಶಿವಾನಂದ ಪಟ್ರಿ ಇಲ್ಲೇ ಇದಾರೆ. ನಾವು ಆಲ್ಮಟ್ಟಿ ಸೈಡ್ ಆಗಿದ್ರೆ ಏನಾಕಿತ್ರಿ, ನಾವು ಗುಲ್ಬರ್ಗಾ ಸೈಡ್ ಮಾಡಿದ್ವಿ ಬಿಜಾಪುರ ಏರ್ಪೋರ್ಟ್. ಆಲ್ಮಟ್ಟಿ ಕಡೆ ನಾವು ರೋಡಿಗೆ ಕಡೆ ಮಾಡಿದೀವಿ ಅಂದ್ರೆ ಇವತ್ತು ಬಾಗಲಕೋಟು, ಬದಾಮಿ ಪಟ್ಟಣಗಳು, ಕೂಡಲ ಸಂಗಮ, ಆಲ್ಮಟ್ಟಿ ಇಟ್ ವುಡ್ ಬೀನ್ ಇನ್ನೂ ಹೆಚ್ಚು ವಯಬಲ್ ಆಗ್ತಿತ್ತು. ಈ ತರ ಮಿಸ್ಟೇಕ್ಸ್ ಮಾಡಿದೀವಿ, ಮುಂದೇನೂ ಅದೇ ಮಿಸ್ಟೇಕ್ ಮಾಡಬಾರ್ದು ಅಂತೇಳಿ. ಆ ದುರ್ದೈವಶಾತ್ ಆ ಮಿಸ್ಟೇಕ್ ಮಾಡಬಾರ್ದು ಅಂತ ಡಿಸಿಷನ್ ನಿಮಗೆ ಬಂದು ಸಿಕ್ಕೊಂಡಿದೆ. ಈಗ ಅದಕ್ಕೆ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಮಾಡಿ ಇದು ಮಾಡಿ ಒಂದು ಸೂಕ್ತವಾದಂಥ ನಿರ್ಧಾರ ನಿಮ್ಮ ಏನು ಇದಾವಲ್ಲ ಎಲ್ಲವನ್ನ ಇಟ್ಕೊಂಡೇ ಮಾಡೋಣಂತೆ. ಮಾನ್ಯ ಉಪಾಧ್ಯಕ್ಷರೇ, ಒಂದು ನಿಮಿಷ. ಮಾನ್ಯ ಸಚಿವರಿಗೆ MB ಪಾಟೀಲ್ ಸರ್ ನಿಮ್ದು ಅಲ್ಲಿ ನಿಮ್ದು ಆಗಿದೆ ಅಧ್ಯಕ್ಷರೇ, ಸಭಾಧ್ಯಕ್ಷರೇ, ಅಲ್ಲ ಇನ್ನು ಇದು ಪೂರ್ತಿಯಾಗಿಲ್ಲ ಸಭಾಧ್ಯಕ್ಷರೇ, ನಾನು ಇನ್ನು ಮಾತಾಡೋದಿದ್ದೇನೆ. ಒಂದ್ ನಿಮಿಷ, ಬಹಳ ಇಂಪಾರ್ಟೆಂಟ್ ಇದೆ ಮಾತಾಡೋದು. MB ಪಾಟೀಲ್ ಏನ್ ಹೇಳಿದ್ದಾರೆ, ಏನು ಬಾದಾಮಿ ಪಟ್ಟದಕಲ್ಲ ಐಹೊಳೆಗೆ ಸಂಬಂಧಪಟ್ಟು ಗುಲ್ಬರ್ಗದಿಂದ ಮಾಡೋದಕ್ಕಿಂತ ಆಲ್ಮಟ್ಟಿ ಹತ್ರ ಅಥವಾ ಬೆಳಗಾವಿ ಹುಬ್ಳಿ ಅದೆಲ್ಲ ತಾವು ಹೇಳಿರೋದು ಪರ್ಫೆಕ್ಟ್.
ಬಟ್ ಇಲ್ಲಿ ಇವತ್ತು ಈ ಬಳ್ಳಾರಿ ಸೈಟ್ ಇವಾಗ ಏನು ಸೆಲೆಕ್ಟ್ ಆಗಿದೆ, ತಾವು ಇವತ್ತು ಒಂದೆರಡು ಸೈಟ್ ಬಗ್ಗೆ ಹೇಳಿದ್ದೀರಿ ತಾವು. ಅಂದ್ರೆ ಇವಾಗ ಇರೋ ಎಕ್ಸಿಸ್ಟಿಂಗ್ ಏರ್ಪೋರ್ಟ್ ಇಂದ 10 ಕಿಲೋಮೀಟರ್, 14 ಕಿಲೋಮೀಟರ್, ಹಂಪಿಯಿಂದ 33 ಕಿಲೋಮೀಟರ್ ಅಂತ ತಾವು ಹೇಳಿದಿರಿ ಇವತ್ತು ಆ ಎರಡು ಸೈಟ್ಗಳ ಬಗ್ಗೆ. ಪರ್ಫೆಕ್ಟ್. ನಾನು ಹೇಳ್ತಾ ಇರೋದಂದ್ರೆ 10, 15 ಕಿಲೋಮೀಟರ್, 20 ಕಿಲೋಮೀಟರ್ ಜಾಸ್ತಿ ಡಿಫ್ರೆನ್ಸ್ ಏನು ಆಗಲ್ಲ ಸಚಿವರೇ. ನಾನು ಹೇಳ್ತಾ ಇರೋದು ನನ್ನ ಪ್ಲಾನ್ ಅಂದ್ರೆ ನಿಮಗೆ ತಮ್ಮ ಇಲಾಖೆಯಲ್ಲಿ ಫೈಲ್ಸ್ ಎಲ್ಲ ನೀವು ತರಿಸ್ಕೊಳ್ಳಿ. ಬಳ್ಳಾರಿ ಏರ್ಪೋರ್ಟ್ ಕನ್ಸ್ಟ್ರಕ್ಷನ್ ಆದ ತಕ್ಷಣ ಹಂಪಿ ಮತ್ತು ಆನೆಗೊಂದಿಗೆ ಎಕ್ಸ್ಪ್ರೆಸ್ ವೇ ಹೇಳ್ತಾರ ನೀವು, ಎಕ್ಸ್ಪ್ರೆಸ್ ವೇ ಅಂತ ಹೇಳಿ 8 ವೇಸ್ ಮಾಡಿ ಎಕ್ಸ್ಕ್ಲೂಸಿವ್ ಆಗಿ ಗ್ರೀನ್ ಫೀಲ್ಡ್ ರೋಡ್. ರೈತರೆಲ್ಲರ ಹತ್ರ ಕೂಡ ಮಾತಾಡಿ, ರೈತರು ಈ ಕ್ಷಣಕ್ಕೂ ರೆಡಿ ಇದ್ದಾರೆ. ತಾವು ಬಂದ್ರೆ ನಾನೇ ನಿಮ್ ಜೊತೆಯಲ್ಲಿ ಬರ್ತೀನಿ. ಫ್ರೀ ಆಫ್ ಕಾಸ್ಟ್ ಲ್ಯಾಂಡ್ ಅನ್ನ ಸಂಪೂರ್ಣವಾಗಿ ಫ್ರೀಯಾಗಿ ರೋಡ್ ಹಾಕ್ಲಿಕ್ಕೆ ಕೊಟ್ಟು, ಆ ರೋಡಿಗೆ ಆ ಕಡೆ ಈ ಕಡೆ ಇರೋದಕ್ಕೆ ನಾವು ಕಮರ್ಷಿಯಲ್ ಆಗಲಿ ಅಥವಾ ಇನ್ನೊಂದಕ್ಕಾಗಲಿ ಕನ್ವರ್ಷನ್ಗೆ ನಾವು ಅವ್ರಿಗೆ ಪರ್ಮಿಷನ್ ಕೊಟ್ಟು 8 ವೇ ನಾವು ಹಾಕೋದ್ರಿಂದ ಏರ್ಪೋರ್ಟ್ ಇಂದ 30-35 ನಿಮಿಷದಲ್ಲಿ ಹಂಪಿ ಮತ್ತು ಆನೆಗೊಂದಿಗೆ ಹೋಗ್ತಾರೆ. ಇವತ್ತು ಆನೆಗೊಂದಿಯಲ್ಲಿ ಅಂಜನಾದ್ರಿಗೆ ಒಂದು ದಿವಸಕ್ಕೆ 25,000 ಭಕ್ತಾದಿಗಳು ಪ್ರವಾಸಿಗರು ಬರ್ತಾ ಇದ್ದಾರೆ ಅಧ್ಯಕ್ಷರೇ. ಜೊತೆಗೆ ಇಡೀ ಭಾರತದಿಂದ ಒಂದು ದಿನಕ್ಕೆ 10,000 ಮಂದಿ ಇವತ್ತು ಅಂಜನಾದ್ರಿಯ ಹನುಮಂತನ ದರ್ಶನಕ್ಕೆ ಬರ್ತಾ ಇದ್ದಾರೆ. ಹಂಪಿಗೆ ನಿಮಗೆಲ್ಲ ಗೊತ್ತಿರೋ ರೀತಿಯಲ್ಲಿ ಹೆಚ್ಚು ಕಡಿಮೆ 5 ಲಕ್ಷ ವಿದೇಶಿ ಪ್ರವಾಸಿಗರು ಬರ್ತಾ ಇರುವಂತದ್ದು. ಹಾಗಾಗಿ ನಾನು ನಿಮ್ಗೆ ಹೇಳ್ತಾ ಇರೋದ್ರಿಂದ ನೀವು ಹೇಳಿರೋ ಕ್ಯಾಲ್ಕುಲೇಷನ್ಸ್ ಎಲ್ಲ ಇದೆ. ನಿಮ್ಗೆ ಏನಾದ್ರೂ ಒತ್ತಡ ಇದ್ರೆ ನಾನೇನು ನಿಮ್ಮನ್ನ ಇದು ಮಾಡ್ಕೊಳಕ್ ಹೋಗಲ್ಲ. ದಯಮಾಡಿ ನಾನು ಹೇಳ್ತಾ ಇದ್ದೀನಿ, ತಾವು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಸಭೆಯನ್ನ ಸದನ ಮುಗಿಯೋದ್ರೊಳಗಡೆನೆ ಬರೋಬರನೆ ಒಂದು ಎಕ್ಸ್ಕ್ಲೂಸಿವ್ ಆಗಿ ಒಂದು 2 ಅವರ್ಸ್ ನೀವು ನನಗೆ ಅಲ್ಲಿ ಟೈಮ್ ಕೊಡಿ. ಮತ್ತೆ ನಿಮ್ಮ ಇಲಾಖೆಯಲ್ಲೇ ಫೈಲ್ಸ್ ಇದೆ, ಆ ಗ್ರೀನ್ ಫೀಲ್ಡ್ ರೋಡ್ ನಿಮಗೆ ಎಲ್ಲ ಏನೇನು ಪ್ಲಾನ್ಗಳಾಗಿದೆ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದೀವಿ. ಇಲ್ಲಿ ಯಾವುದೇ ಒಂದು ಇದರಲ್ಲಿ ಇಲ್ಲ. ಇವಾಗ ನೀವೇನು 2 ಸೈಟ್ ನೋಡಿದಿರಲ್ಲ, ಎಕ್ಸಿಸ್ಟಿಂಗ್ ಇವಾಗ ನಾವು ನೋಡಿರೋ ಏರ್ಪೋರ್ಟ್ಗೆ ಅಲ್ಲಿಗೆ 15-20 ಕಿಲೋಮೀಟರ್ ಡಿಫ್ರೆನ್ಸ್ ಇದೆ ಅಂತಂದ್ರೆ, ಇವಾಗಿರೋ ಒಳ್ಳೆ ರಸ್ತೆಗಳಲ್ಲಿ 10 ನಿಮಿಷ ಪ್ರಯಾಣಕ್ಕಿಂತ ಜಾಸ್ತಿ ಆಗಿಲ್ಲ. ದಯಮಾಡಿ ನಾನು ಹೇಳ್ತಾ ಇರೋದು ಇಮಿಡಿಯೇಟ್ ಸಭೆ ಕರೀರಿ. ಯಾಕಂದ್ರೆ ಇಲ್ಲಿ ನಾವು ಏನೇ ಮಾತಾಡಿದ್ರು ಕೂಡ ಬಹಳ ಡೀಟೇಲ್ಡ್ ಆಗಿ ಇಬ್ರು ಮಾತಾಡ್ಲಿಕ್ಕೆ ಆಗಲ್ಲ. ಮುಖ್ಯಮಂತ್ರಿಗಳ ಸಮಕ್ಷಮದಲ್ಲಿ ನೀವು ನಾವು ಎಲ್ಲ ಶಾಸಕರನ್ನು ಕೂಡ ಕರೆದು ಹಾಸನ್ ಹೇಳ್ತಾರೆ ಅವರು ಸರ್. ಅದು ಜೊತೆ ನಮ್ದೊಂದು ಹಾಸನದ ವಿಮಾನ ನಿಲ್ದಾಣ ಆಮೆಗತಿಯಲ್ಲಿ ನಡೀತಿದೆ, ಅದು ಯಾವಾಗ ಪ್ರಾರಂಭ ಮಾಡ್ತೀರಿ ಅನ್ನೋದ್ರ ಬಗ್ಗೆ ಒಂದು ರಿಕ್ವೆಸ್ಟ್. ಸರ್ ಒಂದೇ ಮಿನಿಟ್ ಸರ್. ಹಾಸನ ಸಚಿವರೇ ಸರ್ ಒಂದೇ ಮಿನಿಟ್ ಸರ್. ಅಧ್ಯಕ್ಷರೇ, ಗುಲ್ಬರ್ಗ ಡಿವಿಷನ್ ಹೆಡ್ ಕ್ವಾರ್ಟರ್, ಬೀದರ್ ಡಿಸ್ಟಿಕ್ ಸಚಿವರು ಅದು ಅವ್ರ ವ್ಯಾಪ್ತಿಗೆ ಬರ್ತಂತ ನಾನು ಹೇಳಲ್ಲ, ಬಟ್ ಅದು ಅವ್ರ ಮಾಹಿತಿಗದ. ದಯಮಾಡಿ KKRBದೊಳಗೆ ಹೆಂಗ್ ತಾವು ಹೇಳಿದ್ರೆ ಈಶ್ವರ್ ಖಂಡ್ರೆ ಅವರು ಬೀದರ್ ರೀಸ್ಟಾರ್ಟ್ ಮಾಡ್ಯಾರ, ಅದೇ ರೀತಿ ಗುಲ್ಬರ್ಗಾದ ಒಂದ್ ವೇಳೆ ನೀವು ಚಾಲು ಮಾಡ್ಸೋರು 5 ಜಿಲ್ಲಾದವ್ರಿಗೆ ಅನುಕೂಲ ಆಗ್ತದೆ ಅಂತ ಹೇಳಿ ಆ ವಿಮಾನ ಓಡಿಸೋಕೆ ಪ್ರಾರಂಭ ಮಾಡ್ತಾರೆ.